ಸಾಷ್ಟಾಂಗ ಅಂದ್ರೆ ಗೊತ್ತದಿಲ್ಲ ನಿಮ್ರಿ? ಏನ್ರಿ ಸಾಷ್ಟಾಂಗ ಅಂದ್ರೆ? ಈ ಒಂದು 5 ಮಂದಿಗೆ 7 ಮಾಡಿರ್ತಿರ್ಲಿ ಮನ್ಯಾಗ ಮಾಡಿರ್ತೀರಿ ಊಟಕ್ಕೆ. ಆ ಊಟಕ್ಕೆ ಮಾಡಿದಾಗ 5 ಮಂದಿ 7 ಸಾಲಕ್ಕೆ ಕೂತಿರ್ತಾರ, ಎಲ್ಲ ನೀಡಿರ್ತಾರ. ನೀಡಿ ಮಂತ್ರ ಹೇಳ್ಬೇಕಾದ್ರೆ ಅವ್ರ ಅಂತಾರ ನೋಡ್ರಿ, ಸಾಷ್ಟಾಂಗ ಹಾಕರಿ ಅಂತಾರಲ್ಲ ಸ್ವಾಮಿಗಳು. ಸಾಷ್ಟಾಂಗ ಹಾಕಂದ್ಕೂಲ ಏನ್ ಮಾಡ್ತೀರಿ ನೀವು? ಉದ್ದಕ್ಕೆ ಬೀಳ್ತೀರಿ. ಒಬ್ಬ ಹೆಣ್ಮಗಳಿಗೆ ಗೊತ್ತಿದ್ದಿಲ್ಲ ಅಂತ್ರಿ ಸಾಷ್ಟಾಂಗ ಅಂದ್ರೆ ಏನು ಅನ್ನೋದು. ಗೊತ್ತಿಲ್ಲದಕ್ಕೆ ಎಲ್ಲ ಅಡಿಗೆ ಮಾಡ್ಯಾಳ, 5 ಮಂದಿ ಪೂರ ಕೂತಾರ. ಏನ್ ಮಾಡ್ಯಾಳ? ಎಲ್ಲ ಅಡಿಗೆ ನೀಡ್ಯಾಳ. ನೀಡಿ ಒಳಗೆ ನಿಂತಾಳ. ಗಂಡ ಮಕ್ಕಳು ಯಾರೂ ಇಲ್ಲ, ಒಂದು ಸಣ್ಣ ಮಗ ಇತ್ತು. ಎಲ್ಲ ನೀಡಿದ ನಂತರ ಸ್ವಾಮಿಗಳ ಪದ್ಧತಿ, ಇವ ಸಾಷ್ಟಾಂಗಟ ಹಾಕು, ನಾವು ಊಟ ಮಾಡ್ತೀವಿ ಅಂದ್ರಿ ಅವ್ರು. ಹಾಕಿ ಅಂದ್ಲು, ಎಲ್ಲ ಹಾಕಿ ಅನ್ಲ ಮತ್ತೇನು ಹಾಕ್ಬೇಕು? ಸಾಷ್ಟಾಂಗಟ ಹಾಕಂದ್ರೆ ಪಲ್ಯ ಹಾಕೀನಿ, ಚಪಾತಿ ಹಾಕೀನಿ, ಎಲ್ಲ ಹಾಕಿನಲ್ಲ, ಸಾಷ್ಟಾಂಗ ಏನು ಹಾಕಬೇಕು ಅಂತ ಗೊತ್ತಾಗ್ಲಿಲ್ಲ ಆಕಿಗೆ. ಗೊತ್ತಾಗಲಿಲ್ಲ. ಏನು ಸಾಷ್ಟಾಂಗ ಅಂದ್ರೆ ಹುಡುಗನ ಕರೆದ್ಲಿ, ಅವ್ರು ಏನೋ ಸ್ವಾಮಿಗಳು ನೀಡನಾಗತ್ತಾರ. ಏನದು ಸಾಷ್ಟಾಂಗ? ಸಾಷ್ಟಾಂಗ ಯಾವ ನೀನು ಗೊತ್ತಿಲ್ಲೇನು? ಇಲ್ಲ, ಅವಂಗ ಅಂಗಡಿ ರುಚಿ, ಒಟ್ಟು ಅಂಗಡಿ ಉದ್ರಾಕತ್ತವ್ರು ಹುಡುಗ. ಆ ಹುಡುಗರಿಗೆ ಅದ ಯಾವ ಸಾಷ್ಟಾಂಗ ಇಲ್ಲಿ ಮನೆಯಾಗ ಇರಂಗಿಲ್ಲ, ಅದು ಅಂಗಡಿಯಾಗ ಸಿಗ್ತದ. ಆಕೆಂದು ಪಟ್ನ 50 ರೂಪಾಯಿ ಕೊಡ್ತಾರಪ್ಪ, ತರು ಸ್ವಾಮಿಗಳು ಊಟಕ್ಕೆ ಕೂತಾರ, ಎಲ್ಲ ತಯಾರಾಗ್ಯದ, ನೀಡೇನಿ ಮತ್ತು ಸಾಷ್ಟಾಂಗ ಹಾಕಣಾಗತ್ತಾರ. ಹೋಗ ಅಂಗಡಿಗೆ. ಆ ಹುಡುಗ ಅಂಗಡಿಗೆ ಹೋಗಿ ಅಂಗಡಿಯಾಗ ಶೆಟ್ರ್ ಕೂತಿದ್ರು. ಶೆಟ್ರಕಾಗ ರೊಕ್ಕ ಕೊಟ್ರ, ಶೆಟ್ರ ಏನ್ ಕೊಡ್ಲು? ಸಾಷ್ಟಾಂಗ ಕೊಡ್ರಿ. ಅವ್ರು ಶೆಟ್ರು ಮೊದಲು ಬಹಳ ಭಕ್ತಿ, ಅವ್ರಿಗೆಲ್ಲ ಗೊತ್ತಿತ್ತು. ಅವ್ರೇನಂದ್ರು, ಏನು ಸಾಷ್ಟಾಂಗೋ? ನಮ್ಮ ಮನ್ಯಾಗ ಸ್ವಾಮಿಗಳು ಬಂದಾರ್ರಿ, 5 ಮಂದಿ ಕೂತಾರ, ಎಲ್ಲ ತಾಟ್ನಾಗ ನೀಡೇ ನಮ್ಮವ್ವ. ಅವ್ರೇನ್ ಅನ್ನಾಗತ್ತಾರ? ಸಾಷ್ಟಾಂಗ ಹಾಕಣ್ಣಾಗತ್ತಾರ, ನಮ್ಮ ಮನ್ಯಾಗ ಮಾಡಿಲ್ಲ, ಅದಕ್ಕೆ ಸಾಷ್ಟಾಂಗ ಕೊಡು. ಅವ್ರಿಗೆ ಶೆಟ್ರಿಗೆ ಗೊತ್ತಾತು, ಇವ್ ಗೊತ್ತಿಲ್ಲೋ, ಸಾಷ್ಟಾಂಗ ಅಂದ್ರೆ ಗೊತ್ತಿಲ್ಲ. ಬಾ ಬಾ ಮುಂದೆ ಬಾ ಅಂದ್ರು. ಹುಡುಗ ಮುಂದದ, ಇನ್ನಟ್ಟು ಮುಂದೆ ಬಾ, ಮತ್ತೆ ಮುಂದದ, ಇನ್ನಟ್ಟು ಮುಂದೆ ಬಾ, ಪೂರ ಮುಂದದ. ಸಡಲ್ ಅಂತ ಒಂದು ಕಪ್ಪಾಳಿಗೆ ಹೊಡೆದ ಶಟ್ಟಿ ಕಪ್ಪಾಳಿಗೆ ಹೊಡೆದ. ಅಲ್ರಿ ಬಡದ್ರಕ ಸಾಷ್ಟಾಂಗ ಕೊಡಲ್ಲ, ಇದೇನು ಸಾಷ್ಟಾಂಗ ನಿಮ್ಗೆ ಗೊತ್ತಿಲ್ಲ ಅಂದ್ರು ಶಟ್ರು. ಇದೋರಿ ನನಗೇನು ಗೊತ್ತು ಅಂದು ಮನೆಗೆ ಬೋಡ್ಕೊತ ಬಂದವ. ಅವ್ರ ಅಂದ್ಲು, ಸಾಷ್ಟಾಂಗ ತಂದೇನು? ತಂದಿನ. ಇವ ನಿನಗೆ ಕೊಡ್ಲ, ಸ್ವಾಮಿ ಕೊಡ್ಲ ಅಂದವ. ಇವ ನಿನಗೆ ಕೊಡ್ಲ, ನನಗೇನು ಮಾಡ್ತೀವೋ? ಸ್ವಾಮಿಗಳು ಕೇಳ್ಯಾರ, ಸಾಷ್ಟಾಂಗ ಹಾಕಂದಾರ, ಅವ್ರಿಗೆ ಹಾಕು. ಬಂದರು, ಸಾಷ್ಟಾಂಗ ಹಾಕೋ. ತಂದನ್ ತಡೀರಿ ಅಂದವ. ತಂದನ್ ತಡೀರಿ, ಯಾಕೆ ಅವಸರ ಮಾಡ್ತೀರಿ? ಸಾಷ್ಟಾಂಗ ತಂದೀನಿ, 5 ಮಂದಿ ಕೊಡ್ಲ, ಒಬ್ಬರಿಗೆ ಕೊಡ್ಲು. ಅಟ್ರಿಗೂ ಕೂಡಬೇಕು, ಸಾಷ್ಟಾಂಗ ಹಾಕು. ನಿಮ್ಗೆ ಹೇಳ್ತಾನೆ, ದಂಡೆ ಹಿಡಿದು ಸಡಲ್ 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 ಹೊಡ್ಕೋತ ಬಂದ. ಅವ್ರ 5 ಮಂದಿ ಎದ್ದ ನಿಂತಿದ್ರು. ಸ್ವಾಮಿಗಳು ಯಾಕರ ಅಂದ್ಕೊಳ್ಳ, ಮತ್ತೆ ನೀವ ಅಂದಲ್ಲ ಸಾಷ್ಟಾಂಗ ಇದಲ್ಲೋ. ಸ್ವಾಮಿಗಳು 5 ಮಂದಿ ಕೂತ ನಂತರ ಅವ್ರ ಮುಂದೆ ಚರಿಗೆ ತುಂಬಿಡ್ಬೇಕು, ಅವ್ರ ಕೈಯಾಗ ಲಿಂಗ ಹಿಡ್ಕೋಬೇಕು. ಆ ನಂತರ ಹಿಂಗ ತಗೊಂಡು ಲಿಂಗಕ್ಕೆ ಅರ್ಪಣ ಮಾಡಿ, ತಾಟಿಗೆ ಅರ್ಪಣ ಮಾಡಿ, ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ಅಂತ ಮಂತ್ರ ಅಂತಾರ. ಅವ್ರ ಮಂತ್ರ ಅನ್ಬೇಕಾದ್ರ ನೀ ಉದ್ದಕ್ಕೆ ಮಲ್ಕೋಬೇಕು, ಅದಕ್ಕೆ ಸಾಷ್ಟಾಂಗ ಅಂತಾರ. ಸಾಷ್ಟಾಂಗ ಶಬ್ದದ ಅರ್ಥ ಗೊತ್ತದ್ರಿ ನಿಮ್ಗೆ? ಅದನ್ನ ಬಿಡಿಸ್ರಿ ನೀವು. ನಮ್ಮ ಮನೆ ಜಗಲಿಗೆ ಹೇಳಿಲ್ಲ, ಹಂಗೆ ಇದನ್ನು ಅಕ್ಷರ ಬಿಡಿಸ್ಬೇಕು. ಏನು? ಸಾಷ್ಟಾಂಗ ಸ ಪ್ಲಸ್ ಅಷ್ಟ ಈಸ್ ಈಕ್ವಲ್ ಟು ಸಾಷ್ಟಾಂಗ. ಸ ಅಂದ್ರೆ ಕೂಡಿದ್ದು, ಎದರಿಂದ ಕೂಡಿದ್ದು? ಅಷ್ಟ. ಸಾಷ್ಟಾಂಗ ಅಷ್ಟ ಅಂದ್ರೆ 8 ಅಂಗಗಳು ನೆಲಕ್ಕೆ ಹತ್ತಬೇಕತ್ ನೋಡ್ರಿ, ಅಂದಾಗ ಸಾಷ್ಟಾಂಗ ಹತ್ತದು. 8 ಅಂಗಗಳು ನೆಲಕ್ಕೆ ಹತ್ತಬೇಕಂತ ಅಂದಾಗ ಸಾಷ್ಟಾಂಗ ನಮಸ್ಕಾರ ಪೂರ್ಣ ಆಗತ್ತದಂತ ನಿಜಗುಂಡ್ರು ಬರೀತಾರ. ಅದರ ಅರ್ಥ ಏನು? ಕರವೆರಡು, ಭುಜವೆರಡು, ಪದವೆರಡು, ಎದೆ ನೊಸಲು, ಸೋಂಕಲ್ ಅಷ್ಟಾಂಗದಿಂ ನಮಿಪೆ. ನಿಜಗುಂಡ್ರು ಬರೀತಾರೆ ಇದನ್ನು. ಎಷ್ಟಾಗ್ಬೇಕಾದ್ರೆ ನೀವು ಲೆಕ್ಕ ಮಾಡ್ರಿ. ಪದವೆರಡು ಅಂದ್ರೆ 2 ಪಾದ ನೆಲಕ್ಕೆ ಹತ್ತಬೇಕಂತ್ರಿ. 2 ಪಾದ ಅಂದ್ರೆ ಏನು? ಇವು ಪಾದ ಅದಾವಲ್ರಿ, ತೆಳಗಿನೂ ಅಂಗಾಲ, ಮ್ಯಾಗಿನೂ ಪಾದ. ಪಾದ ಹಿಂಗಿಡ್ಬೇಕು, ಕಾಲ ಮಕ್ಕೊಂಡಾಗ ಉದ್ದಕ್ಕ ಮಕ್ಕೊಂಡಾಗ ಪಾದ ಹಿಂಗ ಹಾಕವಲ್ಲ, 2 ಪಾದ ನೆಲಕ್ಕೆ ಹತ್ತಬೇಕು. ಪದವೆರಡು, ಕರವೆರಡು, 2 ಕೈಯ ಅಂಗ ಹಿಂಗ, ಇವೆರಡು ಹಿಂಗ ಹತ್ತಬೇಕು. ಮಕ್ಕಳು ಪದ್ಧತಿ ನೋಡ್ರಿ, ಇದು ಸಾಷ್ಟಾಂಗ ಹಾಕೋದು. ಪದವೆರಡು, ಕರವೆರಡು, ಆನಂತರ ಭುಜವೆರಡು, ಇವೆರಡು ಭುಜ ನೆಲಕ್ಕೆ ಹತ್ತಬೇಕು. ಏಸಾದ್ರಿ 6. 2 ಪಾದ, 2 ಕೈಯ, 2 ಭುಜ. ಆನಂತರ ಎದೆ ನೊಸಲು, ಈ ಎದೆನು ನೆಲಕ್ಕೆ ಹತ್ತಬೇಕು. ಈ ಹಣಿ ನೆಲಕ್ಕೆ ಹತ್ತಬೇಕು. 8 ಅಂಗಗಳು ನೆಲಕ್ಕೆ ಹತ್ತಬೇಕು. ಬಲ ಗುದ್ದಾಟದ್ರಿ ಇದು. ಈ ಒಟ್ಟು ಒಮ್ಮೆ ನೆಲಕ್ಕೆ ಹತ್ತಂಗಿಲ್ರಿ ಇವು. ನೋಡ್ಬೇಕಾದ್ರೆ ನೀವು ಮಕ್ಕೊಂಡು ಇವೆರಡು ಕೈ ಹತ್ತಬಹುದು, ಇವೆರಡು ಪಾದ ಹತ್ತಬಹುದು. ಇವೆರಡು ಮುಂಡಿ ಹಚ್ಚಾಕತ್ತೀರಿ ಅಂದ್ರೆ ಎದಿ ಒಳಗೆ ಹೋಗತ್ತೆ, ಎದಿ ಹಚ್ಚಾಕತ್ತೀರಿ ಅಂದ್ರೆ ಮುಂಡಿ ಹೊರಗೆ ಬರ್ತದೆ. ಬಲ ಗುದ್ದಾಟದ ಇದು. ಸ್ವಾಮಿಗಳಿಗೆ ನಮಸ್ಕಾರ ಹೆಂಗ್ ಮಾಡ್ಬೇಕಂತ, ಗುರುಗಳಿಗೆ ಹೆಂಗ್ ನಮಸ್ಕಾರ ಮಾಡ್ಬೇಕಂದ್ರ ಸಾಷ್ಟಾಂಗ ನಮಸ್ಕಾರ ಹಾಕಬೇಕು. ಅಥವಾ ದೀರ್ಘ ದಂಡ. ದೀರ್ಘ ಅಂದ್ರೆ ಉದ್ದಕ್ಕ, ದಂಡ ಅಂದ್ರೆ ಬಡಿಗೆ ಬಿದ್ದಂಗೆ ಬಿಡ್ಬೇಕತ್ತ. ಅಂದ್ರೆ ದಪ್ಪಲ್ಲ ತಲ್ಲ ಮತ್ತೆ ಮೂಗ ಮೂತಿ ಹೊಡ್ಕೊಂಡು ಹೋಗ್ಬಾರ್ದು. ಸ್ವಾಮಿಗಳಿಗೆ ನಮಸ್ಕಾರ ಹಾಕಕ್ ಹೋಗಿ
ಅಂದ್ರೆ ಉದ್ದಕ್ಕ ನಮಸ್ಕಾರ ಮಾಡ್ಬೇಕಂತ ಅದರ ಅರ್ಥ. ಆ ರೀತಿ ನಮಸ್ಕಾರ ಮಾಡ್ಬೇಕು. ಈಗೆಲ್ಲ ನಮಸ್ಕಾರ ಪದ್ಧತಿ ಬೇರೆ ಬಂದಾವ. ಸೈಕಲ್ ಮೋಟರ್ ಮ್ಯಾಗ ಹೋಗ ನಮಸ್ಕಾರ ಮಾಡ್ತಾರ ನೋಡ್ಬೇಕ್ರಿ. ಹೆಂಗ್ ಹಿಡ್ಕೊಂಡು ಇದರ ಬದ್ರ ನಮಸ್ಕಾರ ರೀ. ಈ ಸೈಕಲ್ ಮೋಟರ್ ಮ್ಯಾಗ ಹೋಗಂಗ ನಮಸ್ಕಾರ ಮಾಡ್ತಿರ್ತಾರ ಅವ್ರು. ಅದಕ್ಕ ನಾ ಅಂತೀನಿ, ದಯವಿಟ್ಟು ಸೈಕಲ್ ಮೋಟರ್ ಮ್ಯಾಗ ಹೋಗುವಾಗ ಯಾವ ಬೇಕಾದವ್ ಅಂದ್ರೆ ಒಟ್ಟ ನಮಸ್ಕಾರ ಮಾಡ್ಬೇಡ್ರಿ. ಕೈ ಬಿಟ್ಟು ನಮಸ್ಕಾರ ಮಾಡಕ್ ಹೋಗಿ ಎಷ್ಟೋ ಬಿದ್ದಾವ್ರಿ. ಕಾಲ ಮುರ್ಕೊಂಡೆಲ್ಲ ಏನ್ ಕೆನಾರ ಮಾಡ್ಕೊಂಡ ಒಟ್ಟ ನಮಸ್ಕಾರ ಮಾಡಂಗಿಲ್ಲ. ಹಂಗ ನೋಡು ನಕ್ಕ ಬಿಡುದು ಅವ್ರಿಗೆ ಅಟ ನಮಸ್ಕಾರ ಮಾಡದಂಗ. ಕೆಲವರು ಸೈಕಲ್ ಮೋಟರ್ ಮ್ಯಾಗ ಅದ್ರಾಗ ನಮ್ಮ ತಾಯಿಗಳು ಕೂತಿರ್ತಾರ ಹಿಂದ್, ನಮ್ಮ ಅವ್ಗಳು ಕೂತ್ರಂದ್ರ ಅವರು ಲಕ್ಷ್ಮಿನ ಕೂತಂಗ, ಏನ್ ದ್ಯಾಮ ಕೂತಂಗ ಇವ. ಅವರು ಹೆಂಗಂತಂದ್ರೆ ಸಾವಕಾಶ ಹೊಡಿಯತ್ ತನ್ನ ಅಂತಾರ ಅವ್ರು. ಸಾವಕಾಶ ಹೊಡಿಯತ್ ಯಾರು ಅಂದ ಕೂಡಲೇ ಆಕೆ ಹಿಂದ್ ಕೂತಾಗತ್ತಾರ. ನನ್ನ ಆಶೀರ್ವಾದದ ತಗೋ, ಅವೆಲ್ಲ ಬರೋರು ರೊಕ್ಕ ನಾವು. ಅದಕ್ಕೆ ನೀವು ಸೈಕಲ್ ಮೋಟರ್ ಕೂತ್ರಂದ್ರ ಅವ್ನ್ ಹಿಂಗ ಇಡ್ತಿರ ಮತ್ ಕೈ, ಇದು ಆಶೀರ್ವಾದ. ಇದು ಅವ್ನ ಹೆಗಲ ಮ್ಯಾಗ ಬಲಭುಜದ ಮ್ಯಾಗ ಏನ್ ನಿಮ್ ಕೈ ಕುಯ್ತು ಮುಗಿತದ. ಏನೂ ಆಗಂಗಿಲ್ಲ. ತಾಯಿ ಏನಾರ ಆಕತ್ತೆ ಅಂತೀರಿ, ಏನೂ ಆಗಂಗಿಲ್ಲ. ನೀವು ಸೈಕಲ್ ಮೋಟರ್ ಮ್ಯಾಗ ಹಂಗ ಆಶೀರ್ವಾದ ಮಾಡ್ತೀರಿ. ನಿಜಗುಂಡ್ರು ಹೇಳ್ತಾರಲ್ಲ, ಆ ರೀತಿಯೊಳಗ ಬಸವಣ್ಣವ್ರ ನಡಬರ್ಕ ಹಿಂಗ ಬರಬೇಕು. ಎಲ್ಲರೂ ಶರಣಾರ್ಥಿ ಬಸವಣ್ಣ, ಶರಣ ಬಸವಪ್ಪ, ಶರಣ ಬಸವರಾಜ, ಹಿಂಗೆಲ್ಲರೂ ನಮಸ್ಕಾರ ಹೇಳ್ಕೊಂತ ಬಂದಾಗ ಲಾಸ್ಟ್ ಮಣಿಗೆ ಬಂದ. ಲಾಸ್ಟ್ ಮಣಿ ಯಾರ್ದಿತ್ತಂದ್ರ ಸಮಗಾರ ಹರಳಯ್ಯ. ಲಾಸ್ಟ್ ಮಣಿ ಸಮಗಾರ ಹರಳೆಯಿಂದಿತ್ತು. ಸಮಗಾರ ಹರಳೈ ನಿಂತಿದ್ದ. ಬಸವಣ್ಣ ಬಂದ ಅನ್ಗುಡ್ದ. ಬಸವಣ್ಣ ಅವ್ರದ್ದು ಏನೋ ಅವಸರಿತ್ತು. ಅಟ್ರೊಳಗ ಬಸವಣ್ಣ ಅವನ ಮನೆಗೆ ಬರಗುಡ್ದ. ಸಮಗಾರ ಹರಳೈ ಏನಂತಂದ್ರ ಶರಣು ಬಸವಪ್ಪ ಅಂದ. ಎಲ್ಲರದು ಪಾಳೆ ಮುಗಿದಿತ್ತು. ಲಾಸ್ಟ್ ಒಂದೇ ಇತ್ತು, ಶರಣು ಬಸವಪ್ಪ ಅಂದ. ಕಡೆಗೆ ಎಲ್ಲರದು ಮುಗಿತಲ್ಲ. ಆಗ ಬಸವಣ್ಣವ್ರು ಹೋಗುವಾಗ ಸಮಗಾರ ಹರಳೈಗೆ ಏನಂದ್ರು ಅಂತಂದ್ರ ಇವ ಏನಂದ್ರಿ ಶರಣು ಬಸವಪ್ಪ ಅಂದ. ಬಸವಣ್ಣ ಹೊಳ್ಳಿ ಏನ್ ಅನ್ಬೇಕ್ರಿ ಅವಾಗ ಶರಣು ಶರಣಾರ್ಥಿ ಹರಳಯ್ಯ ಅಂದ. ಏನ್ರಿ ಇವ ಅವಾಗ ಶರಣು ಬಸವಪ್ಪ ಒಂದು ಶರಣ ಅಂದಿವ. ಅವ ಹೊಳ್ಳಿ ಬಸವಣ್ಣ ಏನಂತಂದ್ರ ಶರಣು ಶರಣಾರ್ಥಿ ಹರಳಯ್ಯ ಅಂದ. ಅಂದ್ರ ಒಂದು ಶರಣಾರ್ಥಿ ಹೆಚ್ಚು ಹೇಳಿದ. ಇಷ್ಟು ಅಂದದ್ದಕ್ಕ ನಿಮಗೆ ಹೇಳ್ತನ್ರಿ, ಸಮಗಾರ ಹರಳಯ್ಯ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ ಅಳ್ಳಕ ಹತ್ತಿದ. ಯಾಕೆ ಕಳ್ಳಾಕತ್ತಿದ ಅಂದ್ರ ಹೆಂತ ಓಡಿ ಬರ್ತಾಳ. ಯಾಕೆ ಅಳ್ತೀರಿ, ಏನಾಗ್ಯದರಿ, ಹಿಂಗ್ಯಾಕೆ ಕಳ್ಳಾಕತ್ತೀರಿ, ಹಿಂಗ್ಯಾಕ ದಿಗ್ಭ್ರಾಂತನಾಗಿ ನಿಂತೀರಿ ಅಂತಂದಾಗ ಅವ ಹೇಳ್ತಾನ, ಹುಚ್ಚಿ ಬಸವಣ್ಣವ್ರು ಹಾಗೆ ಹೊಂಟಿದ್ರು. ಅವರಿಗೆ ನಾನು ಶರಣಾರ್ಥಿ ಶರಣು ಬಸವಪ್ಪ ಅಂತ ನಾ ಅಂದ್ರ ಬಸವಣ್ಣವರು ತಿರುಗಿ ನನಗೇನಂದ್ರು ಅಂತಂದ್ರ ಶರಣು ಶರಣಾರ್ಥಿ ಹರಳಯ್ಯ. ಒಂದು ಶರಣ ಹೇಳುದು ಬಿಟ್ಟು ನನಗ ಇನ್ನೊಂದು ಶರಣು ಹೇಳಿದ್ರು. ಎರಡು ನಮಸ್ಕಾರ ಹೇಳಿದ್ರು. ನಾನು ಅವ್ರಿಗೆ ಒಂದು ನಮಸ್ಕಾರ ಹೇಳಿನಿ. ಅವ್ರದ್ದು ಒಂದು ನಮಸ್ಕಾರ ನನ್ನ ಮೇಲೆ ಹೆಚ್ಚಾಯಿತು. ಅದನ್ನು ಹೆಂಗ ತೀರಿಸಿಲ್ಲ ನಾನು ಸಮಗರವ, ನಾನು ಬಡವ, ನಾನು ದೀನ, ನಾನು ದಲಿತ, ನಾ ಕೆಳವರ್ಗದವ, ನಾ ಕೀಳು ಕುಲದವ. ನನಗ ಬಸವಣ್ಣ ಶರಣು ಶರಣಾರ್ಥಿ ಹರಳಯ್ಯ ಅಂದ. ಬಸವಣ್ಣವ್ರದ್ದು ಎಂತ ದೊಡ್ಡ ಗುಣ ನೋಡ್ರಿ. ಯಾರ್ಯಾರ ನಮ್ಮ ಹರಿಜನರು ಈಗಿನ ಹಿರಿಯರಿಗೆ ರಾಮ್ರಿ ಅಪ್ಪ ಅಂದುಕೊಳ್ಳೆ ಬಾ ಬಾ ಅಂತಾರ. ಆದ್ರೆ ಏನ್ ತಪ್ಪಿಲ್ಲ. ಶರಣು ಶರಣಾರ್ಥಿ ಹರಳಯ್ಯ ಅಂದದ್ದಕ್ಕೆ ಒಂದು ಶರಣು ಹೆಚ್ಚಾಗ್ಯದ. ಹೆಂಗ್ ಮಾಡ್ಲಿ ಅಂತ ದಿಗ್ಭ್ರಾಂತನಾಗಿ ಕುಂತಾಗ ಅವನು ಏನ್ ತಿಂತಾಳ, ಏನ್ ದೊಡ್ಡದು ಬಿಡ್ರಿ, ಏನ್ ದೊಡ್ಡದು. ಬಸವಣ್ಣವ್ರು ಎರಡು ಸರಿ ಶರಣ ಹೇಳ್ಯಾರಲ್ಲ. ಒಂದು ನಮಸ್ಕಾರದ ಹೊರೆ ಅದು ವಜ್ಜೆ ಆಗ್ಯದಲ್ಲ, ನಮ್ಮ ಮೇಲೆ ಹೆಚ್ಚಾಯ್ತಲ್ಲ, ಅದನ್ನ ತೀರ್ಸೋನಲ್ಲ, ಏನ್ ದೊಡ್ಡದದ. ಆಕೆ ಅಂದ್ಲು, ಅರೆ ಹೆಂಗ ತೀರಿಸ್ಬೇಕವ ಅಂದ ಸಮಗಾರ ಹರಳಯ್ಯ ಹೆಂಗ ತೀರಿಸ್ಬೇಕು ಅಂತಂದಾಗ, ಇಲ್ಲಿ ಬರ್ರಿ ನಾ ಎಲ್ಲ ಹೇಳ್ತೀನಿ, ಒಳಗೆ ಬರ್ರಿ ಅಂತ ತಿಳ್ಕೊಂಡು ಅದಕ್ಕೆ ಹೆಣ್ಮಕ್ಳು ಭಾಳ ಶಾನರ್ ಅಂತೀನಿ. ನಾ ಮೇಲೆ ಬಂದು ಒಳಗೆ ಗಂಡ ಕುಂಡಿಸ್ಕೊಂಡು ಹೇಳ್ತಾಳ, ಏನ್ರಿ ಬಸವಣ್ಣವ್ರು ಒಂದು ಶರಣ ಹೆಚ್ಚು ಹೇಳಿದ್ರಲ್ಲ, ಆ ಶರಣಿನ ಹೊರೆಯನ್ನ, ಆ ಋಣವನ್ನ ತೀರ್ಸಾಕ ನಾವು ಏನ್ ಮಾಡೋಣ ಅಂತಂದ್ರ ಭಕ್ತಿಯಿಂದ, ಭಾವ ತುಂಬಿದ ಹೃದಯದಿಂದ, ಪರಿಶುದ್ಧವಾದ ಮನಸ್ಸಿನಿಂದ, ನಮ್ಮ ಕಾಯಕದಿಂದ ಅವರ ಋಣ ತೀರಿಸೋಣ. ನಮ್ಮ ಕಾಯಕ ಏನು? ಚಪ್ಪಲ್ ಹೊಲಿಯೋದು. ನಾವೇನ್ ಮಾಡೋಣ ಅಂತಂದ್ರೆ ಎರಡು ಚಪ್ಪಲ್ಲ, ಒಂದು ಜೋಡು ಚಪ್ಪಲ್ಲ ಭಕ್ತಿಯಿಂದ, ಭಾವ ತುಂಬಿದ ಹೃದಯದಿಂದ ಬಸವಣ್ಣವ್ರಿಗೆ ಒಂದು ಜೋಡು ಹೊಲದು ಕೊಟ್ರ ಆ ಋಣ ತೀರ್ತದ. ನಮಸ್ಕಾರ ಅಂದದ ಭಾರ ತೀರ್ತದ. ಆದ್ರ ಒಂದು ಮಾತೇನಂತಂದ್ರ ಸಮಗಾರ ಹರಳೈ ಅಂತ ಹೇಳ್ತಾನೆ, ಹೆಂತಿಗೆ ಮಂದಿಗೆ ಮಾಡಿದಂತ ಕಾಲನೂ ಇರಬಾರ್ದವು. ಬಸವಣ್ಣವ್ರ ಕಾಲನೂ ಬೇರೆ ಇರ್ಬೇಕು, ಆ ಜೋಡನ ಬೇರೆ ಇರ್ಬೇಕು, ಆ ಜೋಡದೊಳಗೆ ವಿಶೇಷತೆ ಇರ್ಬೇಕು. ಅಂತ ಹೊಲಿನು ಅಂತಂದಾಗ ಅವನ ಹೆಂಡತಿ ಹೇಳ್ತಾಳ, ಎಂತ ಹೊಲಿನ್ರಿ ಅಂತಂದ್ರ
ನೋಡ್ರಿ, ನೀವು ಎಲ್ಲರಿಗೂ ಚಪ್ಪಲ್ ಹೊಲಿತೀರಲ್ಲ, ಎದುರು ತೊಗಲ, ಎಮ್ಮಿ ತೊಗಲ, ಆಡಿನ ತೊಗಲ, ಈ ದನಗಳ ತೊಗಲು ತಂದ ಚಪ್ಪಲ್ ಹೊಲಿತೀರಲ್ಲ ಮಂದಿಗೆ. ಆದ್ರೆ ಬಸವಣ್ಣವ್ರಿಗೆ ಅಂತದ ಬೇಡ. ಬಸವಣ್ಣವ್ರಿಗೆ ಯಾಕೆ ತೊಗಲ್ ತೊಗಿನೋ, ಯಾಕೆ ತೊಗಲಿಲ್ಲ ಹೊಲಿನೋ ಅಂತಂದ್ರ, ನಿನ್ನ ಬಲದೊಡೆಯ ಚರ್ಮ, ನನ್ನ ಎಡದೊಡೆಯ ಚರ್ಮ ತೆಗೆದು ಬಸವಣ್ಣವರಿಗೆ ಒಂದು ಜೋಡ್ ಹೊಲದು ಕೊಟ್ಟ ಅವ್ರು ಒಂದು ನಮಸ್ಕಾರ ಅಂದದ ಭಾರ ಇಳಿಸುಗಳು. ಎಂತವ್ರು ನೋಡ್ರಿ ಶರಣರು. ಇದೇನ್ ದೊಡ್ಡದ್ರಿ, ಒಂದು ನಮಸ್ಕಾರ ಹೆಚ್ಚು ಅಂದಾರ ಇಟ್ಟ ಅವ್ರು. ಶರಣು ಶರಣಾರ್ಥಿ ಅಂದಾನವ, ಇವ ಶರಣು ಅಂದಾನ. ಇಷ್ಟ ಅವ್ರಿಗೆ ದೊಡ್ಡ ಭಾರ ಆಗಿ ಕುಂತದ. ಅದನ್ನು ಹೆಂಗ್ ಇಳಿಸ್ಕೋಬೇಕು, ಆ ಋಣ ಹೆಂಗ್ ತೀರಿಸ್ಬೇಕಂತ ತಿಳ್ಕೊಂಡು ನಿಮಗೆ ಹೇಳ್ತೇನ್ರಿ, ಗಂಡ ಹೆಂಡತಿ ಆವತ್ತನೇ ಪವಿತ್ರವಾದ ಸ್ನಾನ ಮಾಡ್ಯಾರ, ಪವಿತ್ರವಾದ ಮಡಿ ಬಟ್ಟೆ ಉಟ್ಟಾರ, ಮಡಿ ಬಟ್ಟೆ ಉಟ್ಟು ಮನಿ ಸಾರಿಸಾರ, ಮಣಿ ತೊಳೆದಾರ, ದೇವರ ಪೂಜಾ ಮಾಡ್ಯಾರ, ಭಕ್ತಿ ಭಾವದಿಂದ ಇಬ್ರು ಇದರ ಬದರ ಕುಂತು ಆ ಚಪ್ಪಲ್ ಕೊಯ್ಯುವುದು, ತೊಗಲು ಕೊಯ್ಯುವುದು ರೆಂಪಿಗಿರ್ತದಲ್ಲ, ಆ ರೆಂಪಿಗೆ ತಗೊಂಡು ತೊಗಲ ತೆಗಿಬೇಕಲ್ರಿ ಅವ್ವ. ಒಂದು ಚಪ್ಪಲ್ ಒಂದು ಕಾಲನೂ ಆಗುವಟ್ಟು ತೊಗಲ್ ತೆಗಿಬೇಕಲ್ಲ, ಮನುಷ್ಯರು ತೊಗಲ್ ತೆಗಿಬೇಕಲ್ಲ. ಬರೇ ಒಂದು ಚೂಜಿ ಚುಚ್ಚಿದ್ರ, ಒಂದು ಮುಳ್ಳು ಚುಚ್ಚಿದ್ರ ಜೀವ ಹೋದಂಗ ಆಗತ್ತದ. ಮತ್ತೇನು ಇವ್ರಿಗೆ ಇದನ್ನು ಕೊಡಂಗಿಲ್ಲ, ಅದೇನೋ ಬೂಲ್ ಕೊಡ್ತಾರಲ್ಲ ಆಪರೇಷನ್ ಮಾಡುವಾಗ, ಹಂಗಿಲ್ಲ. ಚರ್ಮ ತೆಗ್ಯಾಕತ್ತಿದ್ರು. ಏನಂತಾನಂದ್ರ ಬಸವ ಅಂತಾನ ಒಮ್ಮೆ ಕೊಯ್ತಾನ, ಬಸವಣ್ಣ, ಬಸವರಸ, ಬಸವರಾಜ, ಬಸವದೇವ, ಬಸವ ತಂದೆ ಅನ್ನೋದು ಚಪ್ಪಲ್ಕ ಆ ತೊಗಲು ತೆಗೆದು ಆಕಿನೂ ಅಳಕೋಂತ ತೆಗಿತಾಳ. ಇಬ್ರು ತೊಗಲು ತೆಗದೇನಪ್ಪಾ ಅಂತಂದ್ರ ಇಷ್ಟ ಚಂದ ಚಪ್ಪಲು ಮಾಡಿದರು, ಇಷ್ಟ ಚಂದ ಪಾದರಾಕ್ಷ ಮಾಡಿದರು. ಅವತರ ನೋಡಿದ್ರ ಅರೆ ಮನುಷ್ಯರ ತೊಗಲ್ರಿ, ಮನುಷ್ಯರ ತೊಗಲಿಂದ ಅದನ್ನ ಮಾಡಿ ಒಂದು ಮರದಾಗ ಇಟ್ಟುಕೊಂಡು ಬಿಳಿ ಅರಿವಿ ಮ್ಯಾಲ ಹೊಚ್ಚಿದರು. ಹೊಚ್ಚಿ ಬಸವಣ್ಣವರು ತೆಗೆದುಕೊಂಡು ಹೋದ್ರು. ಅಷ್ಟರೊಳಗ ಬಸವಣ್ಣವರು ಎಲ್ಲಿಗೆ ಬಂದಿದ್ರು ಅಂತಂದ್ರೆ ಅವರು ಮಹಾಮಣಿಗೆ ಬಂದು ನಿಂತಿದ್ರು. ಬಸವಣ್ಣವ್ರಿಗೆ ಎಲ್ಲಾರಿಗೂ ವಚನ ಬರೆದು ಕೊಡ್ತಿದ್ರು. ಅವ್ರ ಮಣಿ ಮುಂದೆ 100 ಮುಂದೆ ನಿಂತಿತ್ತು. ಸಕ್ಕರೆಗೆ ಇರಿವಿ ಮುಕ್ಕಿರಿದ ಹಾಗೆ ಅಂತ ತಿಳ್ಕೊಂಡು, ನನಗೊಂದು ವಚನ ಬಸವಣ್ಣ, ನಿನ್ನ ವಚನ ನನಗೊಂದು ಕೊಡಂತ ಸಾವಿರ ಶರಣರು ನಿಂತಿದ್ರು. ಅವ ಸಮಗಾರ ಹರಳೈ ಬಂದು ಹಿಂದೆ ನಿಂತ. ಹಿಂದೆ ಚಪ್ಪಲ್ ತಗೊಂಡು ಪಾದರಾಕ್ಷೆ ತಗೊಂಡು ಮರದಾಗ ಹಾಕೊಂಡು ಬಿಳಿ ಅರಿವಿ ಹೊಚ್ಕೊಂಡು ಹಿಂದೆ ನಿಂತಿದ್ದ. ಈ 100 ಮಂದಿಯಾಗ ಒಳಗೆ ಬರ್ಬೇಕಲ್ಲ, ಆಗಲಿಲ್ಲ ಅವನಿಗೆ. ಯಾಕಂದ್ರೆ ನಾನು ಕೀಳು ಕುಲದವ, ನಾನು ಸಮಗಾರವ, ನಾ ಒಳಗೆ ಹೆಂಗ್ ಹೋಗ್ಲಿ ಅಂತ ದೂರ ನಿಂತಿದ್ದ. ಆದ್ರೂ ಬಸವಣ್ಣವ್ರಿಗೆ ಗೊತ್ತಾತಂತ್ರಿ. ಏನೋ ಗೊತ್ತಾಯ್ತಂದ್ರ, ಅರೆ ಸಮಗಾರ ಹರಳೈ ಬಂದಾನ, ನನ್ನ ನೋಡಕ್ ಬಂದಾನಂತ ಎಲ್ಲ ಮಂದಿನ ವಾರೆ ಮಾಡಿ ಓಡಿ ಅವನ ಹತ್ತಕ್ಕೆ ಹೋದ. ಹೋಗಿ ಮತ್ತೇನಂದ ಅಂತಂದ್ರೆ, ಅವ ಇವಾಗ ಶರಣ ಅನ್ನೋಕ್ಕಿಂತ ಮೊದಲು ಮತ್ತ ಬಸವಣ್ಣ ಶರಣು ಶರಣಾರ್ಥಿ ಹರಳಯ್ಯ ಅಂದ. ಅವ ಅಂದ, ಅರೆ ಬಸವಣ್ಣ, ನನ್ನ ಮತ್ತೆ ಪಾತಾಳಕ್ಕೆ ತುಳಿದು ಬಿಟ್ಟೆಯಲ್ಲೋ ಯಪ್ಪ. ಒಂದು ಶರಣಿನ ಹೊರೆಯನ್ನ ಇಳಿಸಬೇಕಂತ ತಿಳ್ಕೊಂಡ ನನ್ನ ಬಲದೊಡೆಯ ಚರ್ಮ, ನನ್ನ ಹೆಂಡತಿಯ ಎಡದೊಡೆಯ ಚರ್ಮದಿಂದ ನಿನಗೆ ಪಾದರಾಕ್ಷೆ ಮಾಡಿಕೊಂಡು ಬಂದೀವಿ. ನೀ ಮತ್ತೆ ನನಗೆ ಶರಣಾರ್ಥಿ ಅಂತ ಹೇಳಿದಲ್ಲ ಯಪ್ಪ. ನೀ ನನಗೆ ಶರಣಾರ್ಥಿ ಹೇಳಬಾರದು. ನಾನು ಕೀಳು ಕುಲದವ, ನಾನು ದೀನ, ನಾನು ದಲಿತ, ನಾನು ಕೀಳು ಜಾತ್ಯವ ಅಂತಂದಾಗ ಬಸವಣ್ಣಂತಾನ, ಹೊಲೆರಂತ ಯಾರಿಗಂತದ ಗೊತ್ತದೆ ನಿನಗ? ನೀನು ಹೊಲೆಯನಲ್ಲ, ನೀನು ಸಮಗಾರಲ್ಲ. ನಿಜವಾದ ಹೊಲೆಯ ಯಾರು ಅಂತಂದ್ರ ಹೊಲಸು ತಿಂಬುವವನೇ ಹೊಲೆಯ. ನೀನು ಕೊಳ್ಳಾಗ ಲಿಂಗ ಕಟ್ಟಿ, ಹಣಿ ಮೇಲೆ ವಿಭೂತಿ ಅದ, ಕೊಳ್ಳಾಗ ರುದ್ರಾಕ್ಷಿ ಅದ, ನೀನೆಂಗ ಹೊಲೆ ಆಗತ್ತೀಯೋ ನೀನು ಅಯ್ಯಗಳ ಅಯ್ಯ. ನಿನ್ನಂತವ್ರು ದೊಡ್ಡವ್ರು ಯಾರು ಇಲ್ಲ ಅಂತ ತಿಳ್ಕೊಂಡು ಹೇಳಿದಾಗ, ಏನ್ ತಂದಿ ತಾ ಅಂತಂದಾಗ ತೆಗೆದು ಕೊಟ್ಟ. ಇವಯಪ್ಪ, ನಿನ್ನ ಸಲುವಾಗಿ ಜೋಡು ಮಾಡ್ಕೊಂಡು ಬಂದೀನಿ, ಪಾದರಾಕ್ಷೆ ಮಾಡ್ಕೊಂಡು ಬಂದೀನಿ, ನಿನ್ನ ಕಾಲಾಗ ಹಾಕೊಳಕ ತಂದೀನಿ ಅಂತಂದಾಗ ಕೈಯಾಗ ನೋಡ್ತಾನ, ಅರೆ ಎಲ್ಲಾ ಚಪ್ಪಲ್ಲ ಬೇರೆ ಇರ್ತಾವ, ಎಲ್ಲಾ ಪಾದರಾಕ್ಷಿಗೆ ಬೇರೆ ಅದಾವ, ಇವು ಬೇರೆ ಅದಾವಲ್ಲೋ ಹರಳಯ್ಯ, ಇವು ಯಾವ ಚರ್ಮದಿಂದ ಮಾಡಿ, ಇದು ಎದರಿಂದ ಮಾಡಿ ಅಂತಂದಾಗ ಅವ ಅಂತಾನ, ಇದು ನನ್ನ ಬಲದೊಡೆಯ ಚರ್ಮ, ನನ್ನ ಧರ್ಮ ಪತ್ನಿಯ ಎಡದೊಡೆಯ ಚರ್ಮದಿಂದ ಮಾಡಿವಿಯಪ್ಪ, ನಿನ್ನ ಸಲುವಾಗಿ ಮಾಡಿವಿ ಭಕ್ತಿಯಿಂದ ಭಾವನೆಯಿಂದ ಅಂತಂದಾಗ ಅವ ಅಂದ, ಯಪ್ಪ ಹರಳಯ್ಯ, ಇವು ನಾನು ಕಾಲಾಗ ನಡು ಚಪ್ಪಲ್ ಅಲ್ಲ, ಇವು ನಾನು ಕಾಲಾಗ ಹಾಕೊಳ್ಳೋ ಪಾದರಾಕ್ಷ ಅಲ್ಲ, ಇವು ನನ್ನ ತಲೆ ಮೇಲೆ ಇಟ್ಕೊಂಡು ಕುಣದಾಡೋ ಚಪ್ಪಲ್ ಅದಾವಂತ. ತಲೆ ಮೇಲೆ ಇಟ್ಕೊಂಡು ಕುಣದಾಡಕತ್ತಿದ ಬಸವಣ್ಣ. ತಲೆ ಮೇಲೆ ಇಟ್ಕೊಂಡು ಕುಣದಾಡಿ ಅವ ಹರಳೆಯಿಂದ, ಯಪ್ಪ ನನ್ನ ಮತ್ತಟ್ಟ ಕೊಂದು ಬಿಟ್ಟೆಲ್ಲೋ ತಂದೆ, ನನ್ನ ಕಾಲನ ಚರ್ಮ ಅದು,
ನನ್ನ ತೊಡಿ ಚರ್ಮ ನೀ ತಲೆ ಮೇಲೆ ಇಟ್ಕೊಂಡು ಕುಣಿದಿ ಅಂದ್ರೆ ನಿನ್ನಂತ ಪರಮಾತ್ಮ ಜಗತ್ತಿನೊಳಗೆ ಯಾರದಾರಂತ ಕುಣಿದಾಡಗತ್ತಿದ. ಅವೆರಡೂ ತಗೊಂಡು ಹರಳಿಗೆ ಹೇಳ್ತಾನ, ಇವನ್ನ ಯಾರಿಗೂ ಕೊಡಬೇಡ, ಇವ್ ನಾ ಮೆಟ್ಟುಕೊಳ್ಳುವಲ್ಲ, ಜಗತ್ತಿನ ಯಾವ ಮಾನವರು ಮೆಟ್ಟು ಅಲ್ಲಿವು, ಇವನ್ ಯಾರು ಮಾಡ್ಬೇಕಂದ್ರ ಮೆಟ್ಟಿದರೆ ಆ ಕೂಡಲ ಸಂಗಮನಾಥನೇ ಇವತ್ತರನ್ನ ಮೆಟ್ಟಬೇಕು. ಇವು ಸಾಮಾನ್ಯವಾದ ಚಪ್ಪಲಲ್ಲ, ಇವು ಮೆಟ್ಟುಗಳು ಅಲ್ಲ, ಇವು ಪೂಜೆಗೆ ಯೋಗ್ಯದವ. ಇವತ್ತರನ್ನ ತಗೊಂಡು ಹೋಗು, ನಿನ್ನ ಜಗಲಿ ಮೇಗಿಟ್ಟು ಇವತ್ತರನ್ನ ಪೂಜೆ ಮಾಡಂತ ತಿಳ್ಕೊಂಡ ಹೇಳಿ ಹೊಳ್ಳ ಕಳಿಸಿದ. ಅವತರನ್ನ ತಗೊಂಡ ತಲೆ ಮೇಲೆ ಇಟ್ಟುಕೊಂಡ ಸಮಗಾರ ಹರಳಯ್ಯ ಹೋಗುವಾಗ ಎದುರಿಗೆ ಬ್ರಾಹ್ಮಣರ ಮಧುವರಸ ಬರ್ತಾನೆ. ಅವ ಬಿಜ್ಜಳ ರಾಜನ ಅರಮನೆಯೊಳಗೆ ಅವನು ಒಬ್ಬ ನೌಕರಿ ಮಾಡವ, ಅವಂದು ಒಂದು ಅಧಿಕಾರ ಇತ್ತು, ಬ್ರಾಹ್ಮಣರ ಮಧುವರಸ. ಅವ ಎಲ್ಲಿಗೆ ಬಂದ ಅಂತಂದ್ರ ಬಸವಣ್ಣವ್ರ ಮನೆಗೆ ಬರ್ಬೇಕಂತೇಳಿ ಬಿಜ್ಜಳ ರಾಜನ ಅರಮನೆಗೆ ಬರ್ಬೇಕಂತ ಬರಕತ್ತಿದ್ದ. ಇಬ್ಬರದು ಎದರ ಭೇಟಿ ಆಯ್ತು. ಬಹಳ ಬಿರುಸಲಿ ಮಾತಾಡ್ತಿದ್ದವ. ಬ್ರಾಹ್ಮಣರ ಮಧುವರ್ಷ ಆ ಹರಳಿಗೆ ಏನಂದ ಅಂತಂದ್ರ, ಏ ಹರಳೆಯ, ನೋಡ್ರಿ ಶರಣರನ್ನು ಮಾತಾಡಿಸೋದು ಪದ್ಧತಿ ಅದು. ಏ ಹರಳೆಯ ಎಲ್ಲಿ ಹೋಗಿದ್ದು ಅಂತಂದಾಗ ಅವ ಅಂದ, ಯಪ್ಪ ನಾನು ಬಸವಣ್ಣವ್ರ ಹತ್ತಕ್ಕೆ ಹೋಗಿನ್ರಿ ಅಪ್ಪ. ಯಾಕೋ ಎದಕ್ ಹೋಗಿದ್ದಿ? ಬಸವಣ್ಣವ್ರಿಗೆ ಜೋಡು ತಗೊಂಡು ಹೋಗಿನ್ರಿ, ಅವ್ರು ಇವತ್ತರನ್ನ ಮೆಡ್ಲಿಲ್ಲ, ಮನ್ಯಾಗಿಟ್ಟು ಪೂಜೆ ಮಾಡಂದಾರ. ಅವ ಅಂದ, ನಿಮ್ ಬಸವಣ್ಣಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ. ಯಾಕಂದ್ರ ಕಾಲಾನು ಮೆಟ್ಕೊಳಕ ಕಾಲಾಗ ಹಾಕೊಳಕೋ ಏನ್ ಜಗಲಿ ಮೇಗಿಟ್ಟು ಪೂಜೆ ಮಾಡಕೋ ಅಂತ ಮೂರ್ಖರು ನೀವು. ಏಡು ಕಾಲನು ಅಂದ, ನಾ ಹಾಕೋತ ನೀಡು ಅಂದ ಕೂಡಲೇ ಹರಳೆಯಿಂದ, ಬ್ಯಾಡ್ರಿ ಅಪ್ಪ, ಬಸವಣ್ಣವರು ಮೆಟ್ಟಿಲ್ಲ, ಇವು ಕೂಡಲ ಸಂಗಮನಾಥ, ಇವು ಪರಮಾತ್ಮ ಮೆಡ್ತಕ್ಕಂತ ಮೆಟ್ಟತ್ತ ಹೇಳಿ ಕಳ್ಸಾನ. ಇವತ್ತು ನೀ ಯಾರು ಮೆಡಬಾರ್ದಂತ ಹೇಳ್ಯಾನ, ಬ್ಯಾಡ್ರಿ ಅಪ್ಪ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಜಗ್ಗಿದ ಮರ ಜಗ್ಗಿ ಅರಿವಿ ತೆಗೆದು ಕೆಳಗೆ ಹೋಗದ, ಏನು ಚಪ್ಪಲ್ ಅದಾವ, ಕಾಲಾಗ ಹಾಕೋಬೇಕು ಇವತ್ತರ್ನ, ಕಾಲಾಗ ಹಾಕೋಬಿಟ್ಟು ತಲೆ ಮೇಲೆ ಇಟ್ಕೋತಾರ ಮೂರ್ಖ ಅಂದು ಬಡ ಏನ್ ಮಾಡಿದ ಅಂತಂದ್ರೆ ತನ್ನ ಎರಡೂ ಕಾಲನು ಕಳೆದು ತನ್ನ ಎರಡೂ ಪಾದಗಳನ್ನ ಆ ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಜೋಡದೊಳಗೆ ಎರಡು ಕಾಲು ಹಾಕಿದ. ಏನು ಎರಡು ಕಾಲು ಹಾಕಿ ಒಂದು ಸೆಕೆಂಡ್ ನಿಂದಿರೋದಷ್ಟೇ ತಡ ಬೆಂಕಿಯೊಳಗೆ ನಿಂತಾಗ ಯಾವ ಅನುಭವ ಆಗುತ್ತದ ಹಂಗ ಎರಡು ಅಂಗಾಲ ಉರಿಯಾಗುತ್ತಿದ್ದು. ಒಂದು ಸೌಂಡ್ ಎರಡು ಅಂಗಾಲಿಗೆ ಬೆಂಕಿ ಹತ್ತಿ ಬಿಟ್ಟಿತು. ಅರೆ ಏನು ಹರಳೆ ಇದ್ರ ಮ್ಯಾಗ ಏನಿಟ್ಟಿ ಬೆಂಕಿ ಹೆತ್ತ ಅಂತ ತಿಳ್ಕೊಂಡ ದಡಗ್ಗಂತ ತಳಗ ಕುಂತ ಅಂಗಾಲ್ ಹೆಂಗ ಮಾಡಿದ. ಆಗ ಅಂಗಾಲ್ ಹೆಂಗಂತಂದ್ರ ಬೆಂಕಿಯಾಗಿಟ್ಟಾಗ ಸುಟ್ಟು ಬದನಿಕಾಯಿ ಹೆಂಗಾಗಿರ್ತದಲ್ಲ ಹಂಗಾಗಿತ್ತು ರೀ. ಸುಟ್ಟು ಬದನಿಕಾಯಿ ಆಗಿತ್ತು, ನೆಲಕ್ಕೆ ಊರಾಕ ಬರುವಲ್ತು. ಅಲ್ಲಿರ್ತಕ್ಕಂಥ 8 ಮಂದಿ ಮಧುವರಸನನ್ನು ಹೆಂಗ ಎತ್ತಕೊಂಡ ಮನೆಗೆ ಹೋಗಿ ಪಲ್ಲಂಗ ಮ್ಯಾಗ ಹಾಕಿದ್ರು. ನಿರಂತರ ಕಾಲು ಉರಿತಿತ್ತದು, ನಿರಂತರ ಕಾಲು ಉರಿತಿತ್ತು. ಒಂದು ಸವನ ಯಾವತ್ತು ಬೆಂಕಿಯಾಗಿಟ್ಟಂಗನ ಆಗತ್ತಿತ್ತು. ಹೆಂಡತಿಗೆ ಹೇಳ್ತಿದ್ದ, ನೀರ್ ಹಾಕ ಕಾಲಿಗೆ, ನೀರ್ ಹಾಕ ಕಾಲಿಗೆ. ನೀರ್ ಹಾಕಿದ್ಲು 1 ಕೊಡ 2 ಕೊಡ 100 ಕೊಡ 50 ಕೊಡ 1000 ಕೊಡ ಎಷ್ಟು ನೀರು ಹಾಕಿದ್ರು ಸಮಾಧಾನ ಇಲ್ಲ. ದಿವಸ ಕೊಡದ್ಲೆ ನೀರು ತರುವುದು, ಕಾಲಿಗೆ ಹಾಕಿದ್ರು. 1 ದಿನ 2 ದಿನ 3 ದಿನ 8 ದಿನ 15 ದಿನ ಬಾಯಿಂದ ನೀರು ತರುವುದು, ಕಾಲಿಗೆ ಹಾಕುವುದು, ಬಾಯಿಂದ ನೀರು ತರುವುದು, ಕಾಲಿಗೆ ಹಾಕುವುದು. ಹಾಕಿ ರಾತ್ರಿನೂ ತರೋದು, ಹಗಲಿನೂ ತರೋದು, ಕಾಲಿಗೆ ಹಾಕೋದು. ಕಾಲು ಹಿಂಗ ಕಾಟದ ಮ್ಯಾಗ ಅಂತಿಟ್ಕೊಂಡು ಮಲ್ಕೊಂಡಿದ್ದ ಮಧುವರಸ ನೀರು ತಂತಂದು ಹಾಕ್ತಿದ್ಲು. ಆ ಹೆಣ್ಣು ಮಗಳಿಗೆ ಆ ಮಧುವರಸನ ಹೆಂಡತಿಗೆ ಬ್ಯಾಸರು ಬಂದು ಎಟ್ಟು ಹಾಕಿದ್ರು ಸಾಲಿಲ್ಲ, ಎಟ್ಟು ಹಾಕಿದ್ರು ಉರಿ ಕಡಿಮೆ ಆಗಲಿಲ್ಲ. ಕಡಿಕೊಂದಿನ ರಾತ್ರಿ 2 ಗಂಟೆಗೆ ಎದ್ದು ಕಳಿಸಿದ, ಹೋಗಿ ನೀರು ತರೋವು, ನೀರು ಹಾಕು, ಉರಿಯಾಕತ್ತದ ಹೋಗಂತಂದಾಗ, ಇಲ್ರಿ ರಾತ್ರಿ 2 ಆಗ್ಯದ. 2 ಅಲ್ಲ 3 ಆಗಲಿ, ಹೋಗು, ನನ್ನ ಕಾಲು ಉರಿಯಾಕತ್ತದ, ನಾ ಸಾಯ್ತೀನಿ, ಇನ್ನೊಂದು ಕೊಡ ನೀರು ತಂದು ಹಾಕಂತಂದಾಗ ರಾತ್ರಿ 2 ಗಂಟೆಗೆ ಯಾರೂ ಇಲ್ಲ. ಹೆಣ್ಣು ಮಗಳು ಕೊಡ ತಗೊಂಡು ಹೋಗುತ್ತಾಳೆ. ಮಧುವರಸನ ಹೆಂಡತಿ ಕೊಡ ತಗೊಂಡು ಹೋಗದಾಗ ಬಾವಿ ದೂರಿತ್ತು. ಹಾದ್ಯಾಗ ಈ ಹರಳೈನ ಮಣಿ ಇತ್ತು. ಹರಳೈನ ಮಣಿ ಮುಂದ ಏನಿತ್ತು ಅಂದ್ರ ಹರಿವಿತ್ತು. ಆ ಹರಿವಿಯೊಳಗೆ ನೀರು ಇರ್ತಿದ್ದು. ಎದಕ್ಕಂದ್ರ ಚಪ್ಪಲಿ ಎದ್ದಾಕ ಹಳಿ ಚಪ್ಪಲುಗಳೆಲ್ಲ ಅದರಾಗ ನೆನೆ ಇಡ್ತಿದ್ದವ. ಯಾರು? ಸಮಗಾರ ಹರಳಯ್ಯ. ಹಳಿ ಚಪ್ಪಲುಗಳೆಲ್ಲ ನೀರಾಗ ನೆನೆ ಇಟ್ಟ ಅವತರನ್ನ ಕತ್ತರಿಸೋದು ಹೊಲಿದು ಮಾಡ್ತಿದ್ದ. ಹಂಗ ಬಹಳ ಚಪ್ಪಲ್ ನೆನೆ ಇಟ್ಟಿದ್ದು ಒಂದು ಹರಿವಿತ್ತು. ಆ ಹರಿವಿ ತುಂಬಿದ್ದು, ಅದರಾಗ ಚಪ್ಪಲುಗಳು ಇದ್ದು. ಆ ಎಂದಿನೂ ನೀರು ಗಟ್ರ ನೀರಿಗಿಂತ ಹೊಲಸು ನೀರ, ಆ ಚಪ್ಪಲ್ ಇದ್ದದ ನೀರ ಬಾವಿ ದೂರಾಗಿತ್ತು. ತಂದು ಬೇಸರಾಗಿತ್ತ ಹೆಣ್ಮಗಳಿಗೆ. ಆಕೆ ಏನು ಮಾಡಿದ್ಲಂದ್ರೆ ಚರಿಗಿಲೆ ಆ ಚಪ್ಪಲ್ ಇದ್ದದ ಹರಿವ್ಯಾ ನೀರು ತಗೊಂಡು ಆ ಕೊಡ ತುಂಬಿಕೊಂಡು ಬಂದ್ಲು. ಕೊಡ ತುಂಬಿಕೊಂಡು ಬಂದು ಏನು ಕಾಲಿಟ್ಟಿದ್ದಲ್ಲ ಮಧುವರಸ, ಆ ಕಾಲಿಗೆ 2 ಕಾಲಿಗೆ ಆ ನೀರು ಹಾಕಿದ್ಲು.
ಎರಡೂ ಕಾಲಿಗೆ ಒಂದೊಂದು ಚರಿಗೆ ನೀರು ಹಾಕುವುದಷ್ಟೇ ತಡ. 1 ತಿಂಗಳ ತಕ ಉರಿದ ಕಾಲ ಒಂದು ಚರಿಗೆ ನೀರು ಬಿದ್ದಾಗ ಆ ಉರಿನ ಹೋಗಿಬಿಟ್ಟಿತ್ತು, ಆ ಗಾಯನ ಮಾದು ಬಿಟ್ಟಿತ್ತು. ಒಂದು ಸವನ ಉರಿ ಹೋಗಿಬಿಟ್ಟಾಗ ಎದ್ದು ನಿಂತು ಓಡಾಡಿದ. ಅರೆ ನನ್ನ ಕಾಲು ಮಾದವ, ಉರಿ ಹೋಗ್ಯದ, ಎಲ್ಲ ಮಾದವ ಅಂತ ತಿಳ್ಕೊಂಡ ಹೆಂಡತಿಗಂದ, ಎಲ್ಲಿದ ನೀರು ತಂದಿ, ನೀರ್ ಎಲ್ಲಿ ತಂದಿ ಅಂತ ಕೇಳಿದಾಗ ಆಕೆ ಅಂಜ್ಕೋತ ಹೇಳಿದ್ಲು, ಇಲ್ರಿ ತಪ್ಪು ಮಾಡೀನ್ರಿ, ಬೈಬ್ಯಾಡ್ರಿ, ಬಡಿಬ್ಯಾಡ್ರಿ, ನಾನು ಬಾಯಿಗೆ ಹೋಗಿ ನೀರು ತಂದಿಲ್ಲ, ನಾನು ನೀರು ಎಲ್ಲಿದು ತಂದೇನಂದ್ರ ಸಮಗಾರ ಹರಳಯ್ಯನ ಚಪ್ಪಲ್ಲದ ಗುಂಡಿಯೊಳಗಿಂದ ಆ ಹರ್ಬಿಯೊಳಗಿಂದ ನೀರು ತಂದನಂತ. ಇಷ್ಟು ಹೇಳುವುದಷ್ಟೇ ತಡ. ಮುಂಜಾನೆ 6 ಗಂಟೆಗೆ ಮಧುವರಸ ಎಲ್ಲಿಗೆ ಬಂದ ಅಂತಂದ್ರ ಸಮಗಾರ ಹರಳಯ್ಯನ ಮನೆಗೆ ಬಂದಾನೆ. ಸಮಗಾರ ಹರಳಯ್ಯನ ಮನೆಗೆ ಬಂದ ಕೈ ಮುಗಿದಂತಾನೆ, ಎನ್ನ ತಪ್ಪು ಅನಂತ ಕೋಟಿ ಶರಣ. ಹರಳಯ್ಯ, ನಿನ್ನ ಮಹಿಮೆ ನನಗೆ ಗೊತ್ತಿದ್ದಿದ್ದಿಲ್ಲ, ನೀನೊಬ್ಬ ಅವತಾರಿ ಪುರುಷ ಇದ್ದಂಗ. ಬಸವಣ್ಣ ಅಂತಂದ್ರ ಅವ ನಂದಿ ಮಹಾತ್ಮ, ಪರಮಾತ್ಮ. ಇವತ್ತಿಗೆ ನಾನು ನಿನ್ನ ಜೊತೆಗೆ ಶರಣಾಗುತ್ತೇನೆ ಅಂತ ತಿಳ್ಕೊಂಡು ಅವ್ರು ಕೂಡ ಬೀಗತಾನ ಮಾಡಿದ ಅಂತ ಚರಿತ್ರೆ ಬರ್ತದ. ಅಷ್ಟೇ ಅಲ್ಲ, ಬಹಳ ದೊಡ್ಡ ಇದು ಕಲ್ಯಾಣದ ಕೊನೆಯ ಪ್ರಸಂಗ, ಕಲ್ಯಾಣದ ಕ್ರಾಂತಿಯ ಕೊನೆಯ ಪ್ರಸಂಗ ತಾಯಂದಿರ. ಇದು ಆಗೇನಂತಂದ್ರ ಸಮಗಾರ ಹರಳಯ್ಯನ ಮಗ ಮಧುವರಸನ ಮಗಳು, ಅವರಿಬ್ಬರಿಗೂ ಲಗ್ನ ಮಾಡೋದಷ್ಟೇ ತಡ ಕಲ್ಯಾಣ ಕ್ರಾಂತಿಯಾಗಿ ಹೋಗಿಬಿಟ್ಟಿತ್ತು. ಸಿಕ್ಕಲ್ಲೇ ರಾಜ ಏನ್ ಮಾಡಿ, ಅಲ್ಲಿ ಕೊಂಡಿ ಮಂಚನಿದ್ದಲ್ಲ ಅವ ಎಲ್ಲ ಹೇಳಿಬಿಟ್ಟ. ಏನಂತಂದ್ರ ಬಸವಣ್ಣ ನಮ್ಮ ಕುಲ ಕೆಡಸಾಗತ್ತಾನ, ಬಸವಣ್ಣ ನಮ್ಮ ಊರು ಹದಿಗೆಡಸಾಗತ್ತಾನ, ಇಂಥವ್ರಿಗೆ ಲಗ್ನ ಮಾಡ್ಯಾನಂತ ರಾಜನಿಗೆ ದೂರು ಕೊಟ್ಟಾಗ ಅವ ಬಸವಣ್ಣನ ವಿಚಾರ ಮಾಡುವಂತ ಕೂತ ಬಿಜ್ಜಳ ರಾಜ. ಇಲ್ಲ, ಬಸವಣ್ಣ ಹಂಗ ತಪ್ಪು ಮಾಡವಲ್ಲ, ಏನೋ ಒಂದು ಕಾರಣ ಇರ್ತದ, ಕರಿ ಅಂತ ಬಸವಣ್ಣಿಗೆ ಹೇಳಿದಾಗ ಬಸವಣ್ಣ ಕೇಳ್ದ, ಬಿಜ್ಜಳ ರಾಜ ಹಿಂಗ ಮಾಡಿರಂತಲ್ರಿ, ಮೇಲ್ಜಾತಿ ಕೆಳಜಾತಿಯ ವಿವಾಹ ಮಾಡಿರಂತಲ್ಲ, ಇದು ಸರಿ ಏನಂತಂದಾಗ ಬಸವಣ್ಣ ಒಂದು ಮಾತು ಹೇಳಿದ, ಇಲ್ಲ ಪ್ರಭುಗಳೇ, ರಾಜರೇ, ಇದು ಅಂತರ್ಜಾತೀಯ ವಿವಾಹ ಅಲ್ಲ, ಇದು ಒಂದೇ ಜಾತಿಯ ವಿವಾಹ. ಒಂದೇ ಜಾತಿ ಹೆಂಗಾಗುತ್ತದಂತಂದ್ರ ಸಮಗಾರ ಹರಳಯ್ಯ ಲಿಂಗ ಕಟ್ಟ್ಯಾನ, ಸಮಗಾರ ಹರಳಯ್ಯ ಲಿಂಗವಂತಾಗ್ಯಾನ. ಈಗ ಅವ ಸಮಗಾರ ಅಲ್ಲ, ಇವ ಬ್ರಾಹ್ಮಣರ ಮಧುವರಸ ಕೊಳ್ಳಾಗ ಲಿಂಗ ಕಟ್ಟಾನ. ಈಗ ಇವ ಬ್ರಾಹ್ಮಣರ ಅಲ್ಲ, ಇವನೂ ಲಿಂಗವಂತ. ಇದು ಒಂದೇ ಜಾತಿಯವರ ಲಗ್ನದ ರೀ ರಾಜರೇ, ಇದು ಅಂತರ್ಜಾತೀಯ ವಿವಾಹ ಅಲ್ಲ, ಇದು ಲಿಂಗವಂತರ ಲಗ್ನ ಅದ ಅಂತ ಹೇಳಿದಾಗ ಅದಕ್ಕೆ ಬಿಜ್ಜಳ ರಾಜ ಒಪ್ಪಿದ. ಆದ್ರ ಕೊಂಡಿ ಮಂಚನ್ ಒಪ್ಪಲಿಲ್ಲ. ರಾತ್ರಿ 2 ಗಂಟೆಗೆ 4 ಮಂದಿ ಹುಡುಗರನ್ನು ಬಿಟ್ಟು ಬಿಜ್ಜಳ ರಾಜನ ಮರ್ಡರ್ ಮಾಡಿಸ್ತಾನೆ. ಕೊಂಡಿ ಮಂಚನ್ನ ಮರ್ಡರ್ ಮಾಡಿಸಿ ಆ ಸ್ಥಾನಕ್ಕೆ ತಾನು ಬಂದು ಆಜ್ಞೆ ಮಾಡ್ತಾನ. ರಾಜನ ಅಧಿಕಾರ ತಗೊಂಡು ಏನಂತಂದ್ರ, ಯಾರ ಕೊಳ್ಳಾಗ ಲಿಂಗದವ ಅವ್ರನ್ನ ಗುಂಡು ಹಾಕ್ರಿ. ನೋಡ್ರಿ ಕೊಂಡಿ ಮಂಚನ್ನ, ಯಾರ ಹಣಿ ಮೇಲೆ ವಿಭೂತಿ ಅದ ಅವ್ರನ್ನ ಗುಂಡು ಹಾಕ್ರಿ, ಯಾರ ಕೊಳ್ಳಾಗ ರುದ್ರಾಕ್ಷ ಅವ್ರನ್ನ ಕೊಂದು ಬಿಡ್ರಿ. ಹಿಂಗ ಆರ್ಡರ್ ಮಾಡಿದಾಗ ಎಲ್ಲಿ ಈಗ ಮಿಲಿಟರಿಗೆ ಕಂಡಲ್ಲಿ ಗುಂಡು ಹಾಕ್ರಿ ಅಂತ ಬರ್ತದಲ್ಲ, ಅದ್ಯಾವುದೋ ಒಂದದು ನೋಡ್ರಿ, ಕರ್ಫ್ಯೂ ಹಂಗ ಮಾಡಿಬಿಟ್ರು. ಆಗ ಎಲ್ಲಾ ಶರಣರಿಗೆ ಗೊತ್ತಾಗಿ ಆ ಎಲ್ಲವನ್ನು ಬಿಟ್ಟು ಹೋಗಿಬಿಡ್ತಾರೆ ಶರಣರು. ಕಾರಣ ಏನಂತಂದ್ರೆ ಆಗ ಮತ್ತೆ ಮಧುವರಸ ಅವೇನು ಗಂಡಿನ ಹೆಣ್ಣಿನ ಅಪ್ಪದಲ್ಲ ಮಧುವರಸ, ಆ ಹೆಣ್ಣಿನ ಅವ್ವ ಅಪ್ಪಂದು ಕಣ್ಣು ಕೇಳಿಸ್ತಾರ, ಗಂಡಿನ ಅವ್ವ ಅಪ್ಪಂದು ಕಣ್ಣು ಕೇಳಿಸ್ತಾರ, ಆನೆ ಕಾಲಿಗೆ ಕಟ್ಟಿ ಎಳಿಸ್ತಾರ, ಎಷ್ಟೋ ಶರಣರನ್ನ ಕೊಲ್ತಾರ, ಎಷ್ಟೋ ವಚನಗಳನ್ನು ಸುಡ್ತಾರ. ಇದೆಲ್ಲಕ್ಕೂ ಕಾರಣ ಏನಂತಂದ್ರ ಕೊಂಡಿಯ ಮಂಚನ್ನ. ಒಬ್ಬ ಕೆಟ್ಟ ಮನುಷ್ಯನಿಂದ ಒಂದು ಸಮಾಜ ಹಾಳಾಗುತ್ತದ, ಒಬ್ಬ ಕೆಟ್ಟ ಮನುಷ್ಯನಿಂದ ಒಂದು ಕುಲ ಹಾಳಾಗುತ್ತದ, ಒಬ್ಬ ಕೆಟ್ಟ ಮನುಷ್ಯನಿಂದ ಒಂದು ಧರ್ಮ ಹಾಳಾಗುತ್ತದ. ಅದಕ್ಕೆ ಯಾವತ್ತೂ ಮನುಷ್ಯ ಕೆಟ್ಟವನಾಗಬಾರದು, ಧರ್ಮಕ್ಕೆ ದೂರ ತರಬಾರದು, ಒಳ್ಳೆಯವನಾಗಿ ನಾವು ಬದುಕಬೇಕು ಅಂತ ಅದನ್ನ ಶರಣರ ಸಂದೇಶ ಆದ ತಾಯಂದಿರ. ಆ ರೀತಿಯೊಳಗ ನಾವೆಲ್ಲರೂ ಶರಣರ ಸಂದೇಶದೊಳಗ ಬದುಕೋಣ. ಶರಣರು ಯಾವ ಮಾರ್ಗವನ್ನ ನಡೆದಿದ್ದಾರೆ ಅವರ ಜೀವನದ ದರ್ಶನವನ್ನ ನಾವು ನೋಡಿ ಅದೇ ಮಾರ್ಗವನ್ನ ನಾವೆಲ್ಲ ಅನುಸರಿಸೋಣ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಹೇಳ್ರಿ. ಯಾಕಂತಂದ್ರ ಮುಂದೆ ಅವ್ರು ಏನಾಗ್ತಾರ ಗೊತ್ತಿಲ್ಲ. ಅವ್ರ ಹಣಿ ಮೇಲೆ ವಿಭೂತಿ ಹಚ್ಚಕ ಕಲಿಸ್ರಿ, ಅವ್ರ ಕೊಳ್ಳಾಗ ಲಿಂಗ ಕಟ್ಟಕ ಕಲಿಸ್ರಿ, ಅವ್ರ ಕೊಳ್ಳಾಗ ರುದ್ರಾಕ್ಷಿ ಕಟ್ಟಕ ಕಲಿಸ್ರಿ. ರುದ್ರಾಕ್ಷಿ ಒಳಗೆ ಬಹಳ ದೊಡ್ಡ ಶಕ್ತಿ ಅದ. ಲಿಂಗ ಕಟ್ಕೋಲಿಲ್ಲ ಅಂದ್ರೆ ಬಿಡ್ಲಿ, ವಿಭೂತಿ ಹಚ್ಕೋಲಿಲ್ಲ ಅಂದ್ರೆ ಬಿಡ್ಲಿ, ಕಡಿಕ ಅವ್ರ ಕೊಳ್ಳಾಗ ಒಂದು ಲಿಂಗಾರ ಕಟ್ರಿ, ಯಾರ ರುದ್ರಾಕ್ಷರ ಕಟ್ರಿ. ಯಾರ ಕೊಳ್ಳಾಗ ರುದ್ರಾಕ್ಷ ಇರ್ತದ ಅವ್ರಿಗೆ ಉರಿ ಬರಂಗಿಲ್ಲ, ಯಾರ ಕೊಳ್ಳಾಗ ರುದ್ರಾಕ್ಷ ಇರ್ತದ ಅವ್ರಿಗೆ ಭಯ ಬರಂಗಿಲ್ಲ, ಯಾರ ಕೊಳ್ಳಾಗ ರುದ್ರಾಕ್ಷ ಇರ್ತದ
ಅವರಿಗೆ ದೇವ್ ಬಡ್ಕೊಳಂಗಿಲ್ಲ. ಯಾರ ಕೊಳ್ಳಾಗ ರುದ್ರಾಕ್ಷ ಇರ್ತದ ಅವ್ರ ಸೈಕಲ್ ಮೋಟರ್ ಆಕ್ಸಿಡೆಂಟ್ ಆಗಂಗಿಲ್ಲ. ಯಾರ ಕೊಳ್ಳಾಗ ರುದ್ರಾಕ್ಷ ಇರ್ತದ ಅವ್ರ ಕಾರ್ಗಡೆ ಆಕ್ಸಿಡೆಂಟ್ ಆಗಂಗಿಲ್ಲ. ಉದಾಹರಣೆ ಅದಕ್ಕೆ ನಾ ಇವತ್ತು ನಿಮ್ಮ ಮುಂದೆ ಮಾತಾಡಕತ್ತೀನಿ. ಇದೇ ನಿದರ್ಶನ, ಇದೇ ದೊಡ್ಡ ಉದಾಹರಣೆ. ಯಾಕಂದ್ರೆ ನನ್ನ ಕಾರ್ಗಡೆ ಹೊರಗದ, ಹೋಗಿ ನೋಡ್ರಿ ಮುಂದೇನ್ ಜೋತಾಡಕತ್ತದಂದ್ರ 108 ರುದ್ರಾಕ್ಷಿದೊಂದು ಸರ ಜೋತಾಡಕತ್ತದ. ಯಾಕಂದ್ರೆ ಇವತ್ತಿಗೂ ನನ್ನ ಕಾರ್ಗಡೆ ಒಂದು ಇರಿವಿ ಮೇಲೆ ಹಾದಿಲ್ಲ. ಕಾರಣ ಏನಂತಂದ್ರೆ ಆ ರುದ್ರಾಕ್ಷಿ ನಮ್ಮನ್ನು ಕಾಪಾಡ್ತದ. ಆ ರುದ್ರಾಕ್ಷಿ ನಮ್ಮನ್ನು ಕಾಪಾಡ್ತದ. ಎಲ್ಲರ ನಿಮ್ ಹುಡುಗರು ಹೊಕ್ಕಾವಂದ್ರ ಆ ಹುಡುಗರಿಗೆ ಭಯ ಬರಂಗಿಲ್ಲ, ಅಂಜಿಕೆ ಬರಂಗಿಲ್ಲ, ಉಡಿ ಬರಂಗಿಲ್ಲ, ಅವಕ್ಕ ದೇವ್ ಬಡ್ಕೊಳಂಗಿಲ್ಲ. ನೋಡ್ರಿ ಯಾರ ಕೊಳ್ಳಾಗ ರುದ್ರಾಕ್ಷಿ ಇರ್ತದ, ಲಿಂಗ ಇರ್ತದ, ವಿಭೂತಿ ಇರ್ತದ, ಅವ್ರಿಗೆ ದೇವ್ ಬಡ್ಕೊಳಂಗಿಲ್ಲ. ಗುಲ್ಬರ್ಗಾದಿಂದ ರಾತ್ರಿ 2 ಗಂಟೆಗೆ ನಾನು ಸೋಲಾಪುರದಿಂದ ರಾತ್ರಿ 2 ಗಂಟೆಗೆ ಗುಲ್ಬರ್ಗಾಕ್ಕೆ ಬರುವಾಗ ಅಲ್ಲಿ ಒಂದು ಊರದ, ಯೂನಿವರ್ಸಿಟಿ ಅದ, ಅದು ಯಾವುದೋ ಒಂದು ಊರದ, ಅಲ್ಲಿ ಹೆಂಗ ಕ್ರಾಸಿಂಗ್ ಅದ. ಕ್ರಾಸಿಂಗ್ದಾಗ ಬರುವಾಗ ನನ್ನ ಕಾರ್ಗಡೆನ ಎಚ್ಚರ ಅದ, ಕಣ್ಣ ತೆರೆದ ನಾನ ಗಾಡಿ ಓಡಾಕತ್ತೇನೆ. ನನ್ನ ಗಾಡಿ ರೋಡ್ ಬಿಟ್ಟು ಕೆಳಗೆ ಬಂದಿತ್ತು. ಅವ್ರೆ ರೋಡ್ ಬಿಟ್ಟು ಕೆಳಗೆ ಬಂದದಂತ ತಿಳ್ಕೊಂಡು ಬ್ರೇಕ್ ಒತ್ತಿ ಹಿಂಗ ಗಾಡಿ ತಿರುಗಿದ್ರ ನಟ್ಟು ನಡಬರ್ಕ ರೋಡ್ನ್ಯಾಗ ನನ್ನ ಗಾಡಿ ಏನು ಮಾಡಿತ್ತು ಅಂದ್ರೆ 2 ಸುತ್ತು ತಿರುಗಿ ಮತ್ತ ನಾ ಆ ಕಡೆ ಹೊಂಟಿಲ್ಲ, ಆ ಕಡೆ ನನ್ನ ಗಾಡಿ ನಿಂತಿತ್ತು. ಗಾಡಿಗೂ ಏನಾಗಿಲ್ಲ, ನನಗೂ ಏನಾಗಿಲ್ಲ. 3 ನಂದಿ ಕೋಲಟ್ಟು ತಗ್ಗಿತ್ತು ಮುಂದ. ಇನ್ನು 1 ಫೂಟ್ ಹೋಗಿದ್ರ, 1 ಮೀಟರ್ ಹೋಗಿದ್ರ ಆ ಗಾಡಿ, ನನ್ನ ಗಾಡಿ ತಗನಾಗ ಬೀಳ್ತಿತ್ತು. ಅಂತದನ್ನ ಆ ರುದ್ರಾಕ್ಷಿ ನನ್ನ ಉಳಿಸಿ ಬಿಟ್ಟಿತ್ತು. ಮುಂದೆ 1 ಕಿಲೋಮೀಟರ್ ಹೋಗಿ ನೋಡ್ತಾನು, ಸೈಕಲ್ ಮೋಟರ್ಕ ದೊಡ್ಡ ಗಾಡಿಗೆ ಆಕ್ಸಿಡೆಂಟ್ ಆಗಿ ಒಬ್ಬ ಸತ್ತಿದ್ದ. ಅಲ್ಲಿರ್ತಕ್ಕಂಥದ್ದು ನನ್ನ ಕೊಲ್ಲಕ ಬಂದಿತ್ತು, ನನ್ನ ರುದ್ರಾಕ್ಷಿ ಕಾಪಾಡಿತು. ಅದ ಹೋಗಿ ಮುಂದೆ ಅವನು ಕೊಂದಿತ್ತು. ಕಾರಣ ಅಂತಂದ್ರೆ ಪ್ರತಿಯೊಬ್ಬರು ಕೊಳ್ಳಾಗ ರುದ್ರಾಕ್ಷಿ ಇದ್ರೆ ಬಹಳ ಮಹತ್ವದ ತಾಯಂದಿರ. ಆ ರುದ್ರಾಕ್ಷಿಗೆ ಏನಂತ ಕರೀತಾರೆ ಗೊತ್ತದ ನಿಮ್ಗ? ರುದ್ರ ಪ್ಲಸ್ ಅಕ್ಷಿ. ರುದ್ರಾಕ್ಷಿ ಅಂದ್ರ ರುದ್ರನ ಕಣ್ಣದು, ಪರಮಾತ್ಮನ ಕಣ್ಣದು ರುದ್ರಾಕ್ಷಿ. ಅವನ ಕಣ್ಣಿನಿಂದ ರುದ್ರಾಕ್ಷಿ ತಯಾರಾಗ್ಯದ. ನಿಮ್ಮ ಕೊಳ್ಳಾಗ ರುದ್ರಾಕ್ಷಿ ಇದ್ರ ಪರಮಾತ್ಮನ ಕಣ್ಣಿದ್ದಂಗ. ನಿಮ್ಮನ್ನು ಯಾರು ಕಾಪಾಡ್ತಾರಂದ್ರ ಪರಮಾತ್ಮನ ಕಣ್ಣನ ನಿಮ್ಮನ್ನು ಕಾಪಾಡ್ತದ. ರುದ್ರಾಕ್ಷಿ ಇತ್ತು ಅಂದ್ರೆ ಅದಕ್ಕೆ ನಾಳೆಯಿಂದ ಸಣ್ಣ ಹುಡುಗನ ಹಿಡ್ಕೊಂಡು ದೊಡ್ಡ ಹುಡುಗನ ತಕ, ಗಣಮಕ್ಕಳನ್ನ ಹಿಡ್ಕೊಂಡು ಹೆಣ್ಮಕ್ಳ ತಕ ಅಷ್ಟೇ ಅಲ್ಲ, ನಿಮ್ಮ ಮನೆ